ನಮಸ್ಕಾರ ಸ್ನೇಹಿತರೆ, ನಾನು ಕಾರ್ಬಲ್ಲಿ ಜಗದೀಶ್. ಸ್ನೇಹಿತರೆ, ಬನ್ನಿ, ರಾಜ್ಯದ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆಲ್ಲರಿಗೂ ಗುಡ್ ನ್ಯೂಸ್ ಒಂದನ್ನು ರಾಜ್ಯ ಸರ್ಕಾರದವರು ಕೊಟ್ಟಿದ್ದಾರೆ. ಹೌದು ನೋಡಿ, ರಾಜ್ಯದಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿದ್ದೀರಾ, ನೀವು ತಪ್ಪದೇ ಈ ವಿಡಿಯೋವನ್ನು ನೋಡಲೇಬೇಕು. ಎಲ್ಲರಿಗೂ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೌದು ನೋಡಿ, ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರು ಹಣ ಸರಿಯಾಗಿ ಬಿಡುಗಡೆ ಆಗ್ತಾ ಇಲ್ಲ. ಇನ್ನು ಮುಂದೆ ಬರುತ್ತಾ ಬರೋದಿಲ್ವ ಅಂತ ಕೂಡ ಚರ್ಚೆಗಳು ನಡೀತಾ ಇದೆ. ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟಾಪ್ ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ಕೂಡ ಮಾಹಿತಿಗಳು ಕೊಡ್ತಾ ಇದ್ದಾರೆ ಅಂತ ನೀವು ಕೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ಸರ್ಕಾರದಿಂದ ಹೊಸ ರೂಲ್ಸ್ ಏನು ಬಂದಿದೆ ಮತ್ತು ಏನೇನು ಹೊಸ ಅಪ್ಡೇಟ್ ಬಂದಿದೆ ಮತ್ತು ಬಾಕಿ ಉಳಿದಿರೋರಿಗೆ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಈಗ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರು ರಾಜ್ಯದಲ್ಲಿ 1,26,00,000 ಮಹಿಳೆಯರಿದ್ದೀರಾ. ನಿಮ್ಗೆಲ್ಲರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ, ತುಂಬ ಒಂದು ವಾರದಿಂದ ನೀವು ಕೇಳ್ತಾ ಇದ್ದೀರಾ, ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ನಿಂತೋಗ್ಬಿಡುತ್ತೆ, ಬರೋದಿಲ್ವಾ, ಏನು ಮಾಡ್ತಾರೆ ಅಂತಂದ್ಬಿಟ್ಟು. ಅದಕ್ಕೆ ಯಾರೂ ಆತಂಕ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರು ಎಲ್ಲರೂ ಧೈರ್ಯವಾಗಿ ಆರಾಮಾಗಿ ಇರ್ಬೋದು. ಏಕೆಂದರೆ ರಾಜ್ಯ ಸರ್ಕಾರದಿಂದ ನಿಮ್ಗೆಲ್ಲರಿಗೂ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೆ ನೋಡಿ, ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರ ಖಾತೆಗೆ ಯಾರಿಗೆಲ್ಲ ನಿಮಗೆ ಹಣ ಜಮೆ ಆಗ್ತಾ ಇಲ್ಲ ಅವ್ರಿಗೂ ಕೂಡ ರಾಜ್ಯ ಸರ್ಕಾರದಿಂದ ನಿಮಗೆ ಹೊಸ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ನೋಡಿ, ಏನು ಅಂತಂದರೆ, ನೀವು ತುಂಬ ದಿನಗಳಿಂದ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಅಂತಂದರೆ, ನೀವು ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಜೊತೆಗೆ ನಿಮ್ಮ ಬ್ಯಾಂಕ್ಗೆ ಹೋಗಿ ನೀವು NPCI ಲಿಂಕ್ ಕಡ್ಡಾಯವಾಗಿ ಮಾಡಿಸ್ಬೇಕು. ಅದರ ಜೊತೆಗೆ ಆಧಾರ್ ಕಾರ್ಡು ಲಿಂಕಿಂಗು ಮತ್ತು ಸೀಡಿಂಗು KYC 3 ಕಂಪಲ್ಸರಿ ಮಾಡಿದ್ರೆ ನಿಮ್ಮ ಖಾತೆಗೆ ಹಣ ಬರುತ್ತೆ ಅಂತಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಿದ್ರೆ ನೋಡಿ, ನೀವು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡಬೇಕಂದ್ರೂ ನೀವು CSC ಸೆಂಟ್ರಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಏನಕ್ಕೆ ಅಂತಂದರೆ, ಇದರಲ್ಲಿ ಯಾರಿಗೆಲ್ಲ ನಿಮಗೆ NPCI ಲಿಂಕ್ ಕರೆಕ್ಟಾಗಿ ಆಗಿಲ್ಲ, ಇಲ್ಲ KYC ಕರೆಕ್ಟಾಗಿ ಆಗಿಲ್ಲ ಅಂದರೆ ಅಂಥವ್ರಿಗೆ ಹಣ ಬಿಡುಗಡೆ ಆಗಿಲ್ಲ ಅಂತಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ನೋಡಿ, ರಾಜ್ಯದ ಫಲಾನುಭವಿ ಮಹಿಳೆಯರು ಎಲ್ಲರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ, ಎಲ್ಲ ಫಲಾನುಭವಿ ಮಹಿಳೆಯರ ಖಾತೆಗೆ ಈಗ 4,000 ಹಣ ಜಮೆ ಮಾಡ್ತೀವಿ ನಾವು ಅಂತಂದ್ಬಿಟ್ಟು ಮಾಹಿತಿಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ನೋಡಿ, ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ನಿಲ್ಲಿಸ್ಬಿಡ್ತಾರೆ, ಬರೋಲ್ವ ಅಂತ ನೀವು ಚಿಂತೆ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ಸರ್ಕಾರದಿಂದ ಒಂದು ಹೊಸ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂದರೆ, ಅರ್ಹ ಮಹಿಳೆಯರು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೊಡ್ತೀವಿ ಅಂತಂದ್ಬಿಟ್ಟು, ಅಂದರೆ BPL ಕಾರ್ಡ್ ಇರೋರಿಗೆಲ್ಲರಿಗೂ ನಾವು ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಅದರಲ್ಲಿ ನಾವು ಕೊಡದೆ ಈ ಯೋಜನೆಯನ್ನು ನಿಲ್ಲಿಸಲ್ಲ ಅಂತಂದ್ಬಿಟ್ಟು ಗುಡ್ ನ್ಯೂಸ್ ಒಂದನ್ನು ಸರ್ಕಾರದವ್ರು ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಿದ್ರೆ ಯಾರಿಗೆ ಮತ್ತೆ ನಿಲ್ಲಿಸ್ಬಿಡ್ತಾರೆ ಅಂತ ನೋಡೋದಾದರೆ, ಈ BPL ಕಾರ್ಡಲ್ಲಿ ಇವಾಗ ಯಾರೆಲ್ಲ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರು ಹಣ ತಗೋತಾ ಇದ್ದೀರಾ, ನೀವೇನಾದ್ರೂ ಇನ್ಕಮ್ ಟ್ಯಾಕ್ಸ್ ಒಳಗಡೆ ಬಂದರೆ ಮಾತ್ರ ನಿಮಗೆ ಹಣ ನಿಂತೋಗೋ ಸಾಧ್ಯತೆ ಇದೆ ಅಂತಂದ್ಬಿಟ್ಟು ಸ್ಪಷ್ಟವಾಗಿ ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ, ಯಾರೆಲ್ಲ ಅರ್ಹರಿದ್ದೀರಾ, ಬಡವರು ಯಾರಿದ್ದೀರಾ ಅವ್ರಿಗೆ ಮಾತ್ರ ಸಿಗಬೇಕು, ಶ್ರೀಮಂತರಿಗೆ ಸಿಕ್ಕೋ ಅವಶ್ಯಕತೆ ಇಲ್ಲ. ಇದು ಶ್ರೀಮಂತರಿಗೆ ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರದಿಂದ ಹಿಂಗೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಏನಕ್ಕೆ ಅಂದರೆ, ಇದು ಒಳ್ಳೆ ಕೆಲಸನೇ. ಏಕೆಂದರೆ ಯಾವುದೇ ಯೋಜನೆ ಬರಲಿ ಅದು ಬಡವರಿಗೆ ಸಿಗಬೇಕು. ಈಗ ಆ ಬಡವರ ಯೋಜನೆಗಳನ್ನ ಶ್ರೀಮಂತರು ತಗೊಂಡ್ರೆ ಅದು ಯಾರಿಗೂ ಉಪಯೋಗ ಇಲ್ಲ, ಬಡವ್ರಿಗೂ ಉಪಯೋಗ ಇಲ್ಲ ಮತ್ತು ಸರ್ಕಾರಕ್ಕೂ ಉಪಯೋಗ ಇಲ್ಲ. ಆ ಕಾರಣದಿಂದ ಬಡವರಿಗೆ ಎಲ್ಲರಿಗೂ ಈ ಯೋಜನೆಗಳನ್ನು ನಾವು ಹಂಗೆ ಮುಂದುವರಿಸ್ತೀವಿ. ಬರೀ ಇನ್ಕಮ್ ಟ್ಯಾಕ್ಸ್ ಒಳಗಡೆ ಯಾರು ಬರ್ತಾರೆ ಅವ್ರಿಗೆ ಮಾತ್ರ ನಾವು ಚೆಕ್ ಮಾಡಿ ಅವರ ಖಾತೆಗಳನ್ನು ಸ್ಟಾಪ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅದನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೆ ನೋಡಿ, ಬಾಕಿ ಉಳಿದಿರುವ 20ನೇ ಕಂತು ಮತ್ತು 21ನೇ ಕಂತಿನ ಹಣ 4,000 ಕೂಡ ನಾವು ಇದೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಗೃಹಲಕ್ಷ್ಮಿಯ ಬಗ್ಗೆ ಮಾಹಿತಿ ಇದು. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.